ದಾವಣಗೆರೆ ಉಪಚುನಾವಣೆ ಏನಂದ್ರೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಅದರಲ್ಲೂ ಕೂಡ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಚುನಾವಣೆ ನಡೆಯುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು. ಯಾಕಂತಂದ್ರೆ ಈ ಒಂದು ಕಾಂಗ್ರೆಸ್ನಲ್ಲಿ ಪವರ್ಫುಲ್ ಆಗಿರುವಂಥ ಸಾದಿಕ್ ಪೈಲಾನ್ ಅವರು ಏನಂತಂದ್ರೆ ಹಾಕಿದಂಥ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳದೆ ಎಸ್ ಮಲ್ಲಿಕಾರ್ಜುನ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥಿಯು ಕೂಡ ಏನು ಟೆನ್ಷನ್ ಕೊಟ್ಟಿರುವಂಥದ್ದು. ಯಾಕಂದ್ರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅವಲಂಬಿತವಾಗಿರುವುದೇ ಮುಸ್ಲಿಂ ಮತಗಳ ಮೇಲೆ ಅಂದ್ರೆ ದಿವಂಗತ ಶಿವಶಂಕರಪ್ಪನವರು 4 ಬಾರಿ ಗೆದ್ದು ಬಂದ್ರೂ ಕೂಡ ಈ ಒಂದು ಮುಸ್ಲಿಂ ಮತಗಳ ಮೇಲೆ ಗೆದ್ದು ಬಂದಿರುವಂಥದ್ದು. ಆದಾಗ್ಯೂ ಕೂಡ ಅಂದ್ರೆ ಈ ಒಂದು ಕ್ಷೇತ್ರವನ್ನ ಏನು 45 ಜನ ಈಗ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅದರಲ್ಲಿ ಏನಂತಂದ್ರೆ ಈಗ 25 ಜನ ಮಾತ್ರ ಕಣದಲ್ಲಿ ಉಳಿದಿರುವಂಥ. ಆ 25 ಜನರಲ್ಲಿ 11 ಜನ ಮುಸ್ಲಿಂ ಅಭ್ಯರ್ಥಿಗಳು ಇರುವಂಥದ್ದು. ಅದರಲ್ಲಿ ಪೈಲ್ವಾನ್ ಸೇರಿದಂತೆ ಇನ್ನಿತರರು ಕೂಡ ಕೆಲವೊಂದಿಷ್ಟು ಓಟುಗಳನ್ನು ತೆಗೆದುಕೊಂಡ್ರೆ ಇಲ್ಲಿ ಕೊನೆಯದಾಗಿ ಹೊಡೆತೆ ಬೀಳುವುದು ಸಮರ್ಥ್ ಶಾಮ್ನೂರ್ ಅವರಿಗೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಈಗಾಗಲೇ ನಿನ್ನೆ ಕೂಡ ಹೈ ಡ್ರಾಮಾ ಕೂಡ ನಡೆದಿತ್ತು. ಸಾದಿಕ್ ಪೈಲ್ವಾನ್ ಮನೆ ಮುಂದೆ ಏನು ನನ್ನ ಯಾರು ಸಂಪರ್ಕ ಮಾಡಿಲ್ಲ, ಕೇವಲ ಫೋನ್ನಲ್ಲಿ ಮಾತ್ರ ನಾನು ಕರೆ ಮಾಡಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಿ ಅಂತೇಳಿ ಕರೆ ಮಾಡಿದ್ರು. ಇದಕ್ಕೆಲ್ಲ ನಾನು ಜಗ್ಗೋದಿಲ್ಲ. ಯಾಕಂದ್ರೆ ನನ್ನ ಹಿಂದೆ ನನ್ನ ಸಮಾಜ ಇದೆ, ನಮ್ಮ ಸಮಾಜದ ಮುಖಂಡರಿದ್ದಾರೆ, ನಮ್ಮ ಸಮಾಜದ ಯುವಕರಿದ್ದಾರೆ. ಈ ಒಂದು ಸಮಾಜದಿಂದ ನಾನು ನಿಂತರೆ ನಿಮ್ಮನ್ನು ಗೆಲ್ಲಿಸ್ಕೊಂಡು ಬರ್ತೀನಿ ಅಂತ ನನಗೆ ಮಾತು ಕೂಡ ಕೊಟ್ಟಿದ್ದಾರೆ ಅಂತೇಳಿ ಸಾದಿಕ್ ಪೈಲ್ವಾನ್ರು ಕೂಡ ಹೇಳಿದ್ರು. ಈ ಒಂದು ಮಾತು ಅಂದ್ರೆ ಸಂಸದರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನ್ ಹಾಗೂ ಸಚಿವರಾಗಿರ್ತಕ್ಕಂಥ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ತಮ್ಮ ಮಗನನ್ನ ಗೆಲ್ಲಿಸಿಕೊಂಡು ಬರುವುದು ಒಂದು ಸಾಕಷ್ಟು ಟೆನ್ಷನ್ ಆಗಿರುವಂಥದ್ದು. ಯಾಕಂದ್ರೆ ಈ ಕ್ಷೇತ್ರ ಬಹಳ ಈ ಒಂದು ದಾವಣಗೆರೆ ಜಿಲ್ಲೆಯಲ್ಲೇ ಒಂದು ರೀತಿ ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಒಬ್ಬರಿಗೆ ಮನೆ ಹಾದರೆ ಇಲ್ಲಿನ ಮತದಾರರು ಆ ಒಬ್ಬ ವ್ಯಕ್ತಿ ಹಿಂಬಾಲನೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೂಡ ಬರ್ತಿತ್ತು. ಆದ್ರೆ ಈಗ ಹೊಸ ತಲೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಆ ಒಂದು ಶಾಮನೂರು ಕುಟುಂಬದ 3ನೇ ತಲೆ ಈಗ ಚುನಾವಣೆಗೆ ನಿಂತಿರತಕ್ಕಂಥ ಹಿನ್ನೆಲೆಯಲ್ಲಿ ಇತ್ತ ಬಿಜೆಪಿ ಕೂಡ ಈ ಸಾದಿಕ್ ಪೈಲ್ವಾನ್ ಮತ್ತು ಇನ್ನಿತರೆ ಮುಸ್ಲಿಂ ಅಭ್ಯರ್ಥಿಗಳ ಒಂದು ಮತವನ್ನ ಒಡಿಲಿಕ್ಕೆ ಏನಂತಂದ್ರೆ ಅವರಿಗೂ ಕೂಡ ಅನುಕೂಲವಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಆಗಿರ್ಬೋದು, ಸಂಸದೆ ಪ್ರಭಾ ಅವರಾಗಿರ್ಬೋದು ಏನೇನೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ತಾರೆ. ಯಾಕಂದ್ರೆ ಮೊದಲ ಬಾರಿಗೆ ಮಗ ಏನಂದ್ರೆ ಈ ಕ್ಷೇತ್ರದಿಂದ ಚುನಾವಣೆ ಮಾಡ್ತಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ಕ್ಷೇತ್ರವನ್ನು ಬಿಟ್ಟು ಕೊಡದೇ ಇರೋ ಹಾಗೆ ಯಾವ ರೀತಿಗಳನ್ನ ಪ್ಲಾನ್ಗಳನ್ನ ಮಾಡ್ಕೊಂತಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಇದಾದ ನಂತರವೂ ಕೂಡ ಸರ್ಕಾರದಿಂದ ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಯಾಕಂದ್ರೆ ಈ ಒಂದು ಮುಸ್ಲಿಂ ಮತಗಳು ಕಾಂಗ್ರೆಸ್ ಬಿಟ್ಟು ಬೇರೆ ಎಲ್ಲಿ ಹೋಗಬಾರದು, ಈ ಹಿನ್ನೆಲೆ ಆ ರೀತಿ ಕಾಪಾಡ್ಕೋಬೇಕಂತ ಒಂದು ರೀತಿ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ತಾ ಇರುವಂಥದ್ದು.